ಫಾರ್ ದಿ ಫಸ್ಟ್ ಟೈಮ್ ನಾನು ಆರತಿ ಓದ್ತಾ ಇದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ. ಈ ಥರ ಗೆಟಪ್ನು ನೀವು ನನ್ನೆಲ್ಲ ಫಸ್ಟ್ ಟೈಮ್ ನೋಡ್ತಿರೋದು. ನಾನು ಲೈಫ್ ಟೈಮಲ್ಲಿ ಫಸ್ಟ್ ಟೈಮ್ ಆರತಿ ಓದ್ತಿದ್ದು, ಅದಕ್ಕೂ ಮಧ್ಯ ದಾರಿಲಿ ಬರೋಷ್ಟರಲ್ಲಿ ಔಟ್ ಆಗಿಬಿಟ್ಟಿದ್ದೆ. ನನ್ನ ತಮ್ಮಂಗೆ ಒಂದು ಸತಿ ಹೊರಗೆ ಕೊಟ್ಟಿದ್ದೆ, ಚಿಕ್ಕ ತಮ್ಮಂಗೆ ಎತ್ಕೊಂಡು ಆರತಿ ಎತ್ಕೊಂಡು ಹೋಗು ಅಂತಲೇ ಕೊಟ್ಟಿದ್ದೆ. ಮನೆಗೆ ಬರೋಷ್ಟಲ್ಲಂತೂ ನನ್ನ ಕತೆ ಊಷ್ಟಾಗೋಗಿತ್ತು. ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನೋಡ್ತಿದ್ದೀರಾ ಎತ್ಕೊಂಡಿದ್ದೀನಿ ಕನ್ನಡ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಅಜ್ಜಿ ಮನೆಯಲ್ಲಿ. ಸೊ 3 ದಿನದಿಂದ ಆರತಿಗಳೆಲ್ಲ ನಡೀತಿದೆ. ಇವತ್ತು ಲಾಸ್ಟ್ ಇದೆ. ಇವತ್ತು ಹೇಗೆಲ್ಲ ಇರುತ್ತೆ ಆರತಿ ಅಂತೆಲ್ಲ ಇರುತ್ತೆ. ಫಾರ್ ದಿ ಫಸ್ಟ್ ಟೈಮ್ ನಾನು ಆರತಿ ಓದ್ತಾ ಇದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ. ಈ ಥರ ಗೆಟಪ್ನು ನೀವು ನನ್ನೆಲ್ಲ ಫಸ್ಟ್ ಟೈಮ್ ನೋಡ್ತಿರೋದು. ದೇವರು ಎಷ್ಟೊಂದು 7-8 ದೇವ್ರಿಗೆ ಆರತಿ ಇದೆ. ಹೇಗಿರುತ್ತೆ ಏನು ಕತೆ ಅಂತ ಗೊತ್ತಿಲ್ಲ. ನೋಡೋಣ ನಾನು ಎಷ್ಟು ಆರತಿ ಹೊರ್ತೀನಿ ಅಂತಲೂ ಒಂದು 2 ಆರತಿ ಹೊರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇದೆಲ್ಲ. ನಮ್ಮ ಊರಲ್ಲೂ ಹೊರ್ತಿರ್ಲಿಲ್ಲ ಆರತಿನ. ಇವತ್ತು ಅಜ್ಜಿ ಮನೇಲಿ ಹೊರ್ತಾ ಇದ್ದೀನಿ. 50 ವರ್ಷ ಆದಮೇಲೆ ನಡೀತಿರೋದು ಇಲ್ಲಿ ಊರಬ್ಬ. ನೋಡೋಣ ಬನ್ನಿ ಹೇಗಿರುತ್ತೆ ಏನು ಕತೆ ಅಂತ. ಈಗ ಸದ್ಯಕ್ಕೆ ಸ್ವಲ್ಪ ಇಲ್ಲಿಗೆ ಹೆಸರುಘಟ್ಟ ಕೆರೆ ಬಂದು ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂದ್ಬಿಟ್ಟು ಬಂದಿದ್ವಿ. ಈಗ ಇನ್ನೇನು ಆರತಿಗೆ ಹೋಗಬೇಕು. ಹೋಗೋಣ ಬನ್ನಿ. ಈಗ ಈ ಲುಕ್ಕಲ್ಲಿ ಯಾವ ರೀತಿ ಕಾಣ್ತೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಿಡಿ. ಸೊ ಈ ಥರ ಚೈನ್ ಗೀನೆಲ್ಲ ಹಾಕ್ಕೊಂಡು ನೀಟಾಗಿ ಈ ಥರ ಲಂಗ ಬ್ಲೌಸ್ ಥರದ್ದೆಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಆರತಿ ಹೊರಕ್ಕೆ. ನೋಡೋಣ ಬನ್ನಿ ಹೇಗಿರುತ್ತೆ. ಇವತ್ತು ಗ್ರ್ಯಾಂಡ್ ಅಂತ ಹೇಳಿದ್ದಾರೆ. ಹೋಗಿ ನೋಡ್ತೀನಿ, ತೋರಿಸ್ತೀನಿ ನಿಮಗೂ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಊರು ಜಾತ್ರೆ ಬಂದ್ಬಿಟ್ಟು 5 ದಿನ ನಡೀತು. ಅದರಲ್ಲಿ 3ನೇ ದಿನ ಬಂದ್ಬಿಟ್ಟು ಗ್ರ್ಯಾಂಡ್. ಯಾಕೆಂದರೆ ಇವತ್ತು ಎಲ್ಲ ಎಂಡ್ ದೇವ್ರಿಗೆ ಆರತಿಗಳಿರೋದು. ಸೊ ಹಂಗಾಗಿ ಇವತ್ತಿನ ಆರತಿ ಗ್ರ್ಯಾಂಡ್ ಇತ್ತು. ಲಾಸ್ಟ್ 2 ಬ್ಲಾಗಲ್ಲಿ ನೋಡಿರ್ತೀರ ಆರತಿಗಳೆಲ್ಲ ಸಿಂಪಲ್ಲಾಗಿ ಮಾಡಿದ್ವಿ. ಈ ಆರತಿ ಮಾಡಬೇಕಾದ್ರೂ ಹಿಂಗೆ ಮಾಡಬೇಕು ಅಂತ ಅನಿಸಿರಲಿಲ್ಲ. ಸಿಂಪಲಾಗಿ ಮಾಡೋಣ ಈ ವರ್ಷ. ಯಾಕೆಂದರೆ 50 ವರ್ಷ ಆದಮೇಲೆ ನಡೀತಿರೋದು ಯಾರಿಗೂ ಗೊತ್ತಿರಲಿಲ್ಲ ಇಷ್ಟು ಗ್ರ್ಯಾಂಡಾಗಿ ನಡೆಯುತ್ತೆ ಅಂತ. ಸೊ ಹಂಗಾಗಿ ಇರೋದ್ರಲ್ಲೇ ಹೆಸರುಘಟ್ಟಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಹೂವು ಎಲ್ಲ ತಂದುಬಿಟ್ಟು ಒಂಬಾಳೆ ಎಲ್ಲ ತಂದಿದ್ವಿ. ಸೊ ಹಂಗೂ ಇನ್ನೊಂದು ಸತಿ ಹೋಗಿ ನೆಲಮಂಗ್ಲಕ್ಕೆ ದೊಡ್ಡಮ್ಮನೂರ್ಗೆ ಹೋಗಿ ತಿರ್ಗಾ ತೊಗೊಂಬಂದು ಆರತಿನ ಸಿಂಪಲ್ಲಾಗಿ ನಾವು ನಮ್ಮ ಅಣ್ಣ ಎಲ್ಲ ಸೇರಿಕೊಂಡು ರೆಡಿ ಮಾಡಿದ್ವಿ. ಸೊ ನಮ್ಮ ಆಂಟಿ ಎಲ್ಲ ಸೇರಿ ಮಾಡಿದರು. ಸೊ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಆರತಿ ಹೊರ್ತಿರೋದ್ರಿಂದ ನನಗಂತೂ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸು. ಸೊ ಹಂಗಾಗೆಲ್ಲ ಕ್ಯಾಪ್ಚರ್ ಎಲ್ಲ ಮಾಡ್ತಾಯಿದ್ದೀನಿ. ಹೆಂಗೆ ಹೊರಬೇಕು ಹೆಂಗೆ ಹಿಡ್ಕೊಬೇಕು ಅಂತಲೂ ಗೊತ್ತಿರಲಿಲ್ಲ. ಸೊ ಇಷ್ಟಪ್ಪ ಆರತಿನೂ ಹಿಡ್ಕೊಂಡಿರಲಿಲ್ಲ ಒಂದಿನೂ ಕೈಯಲ್ಲಿ. ಸೊ ಅತ್ತೆ ಮನೆಗೆ ಹೋದಾಗೆಲ್ಲ ನೋಡಿದ್ವಿ ಅಷ್ಟೇ. ಏನಕ್ಕ ಹಿಂಗೆ ಅಂತೆಲ್ಲನೂ ಹೇಳ್ತಿದ್ವಿ. ಎತ್ಕೊಂಡು ನೋಡಿದ್ಮೇಲೆ ತೂಕ ಏನಿರಲಿಲ್ಲ. ಆ್ಯಕ್ಚುಲಿ ನಮ್ಮ ಅತ್ತೆಯವ್ರ ಮನೆಯವ್ರದ್ದೆಲ್ಲ ತೂಕ ಇರುತ್ತೆ. ಸೊ ಹಂಗಾಗಿ ಫಸ್ಟ್ ಟೈಮ್ ಹೊರ್ತಿರೋದು ಹೆಂಗೆ ನಡಿಬೇಕು ಅಂತಲೂ ಗೊತ್ತಿಲ್ಲ. ಈ ಥರ ಡ್ರೆಸ್ಗಳೆಲ್ಲ ಹಾಕ್ಕೊಂಡು ನಿಂತ್ಕೊಂಡು ಊರು ಮಧ್ಯದಲ್ಲಿ 7-8 ಸತಿ ಟಮಟೆಯವರೆಲ್ಲ ಕರ್ಕೊಂಡು ನಿಧಾನಕ್ಕೆ ಕರ್ಕೊಂಡು ಹೋಗ್ತಿದ್ರು. ಲಾಸ್ಟ್ ವ್ಲಾಗಲ್ಲೇ ಗೊತ್ತಿರುತ್ತೆ. ಸೊ ಹಂಗಾಗಿ ಬಂದರು ಫಸ್ಟ್ ಆರ್ತಿನೇ. ಸೊ ಎಲ್ಲ ಮುಂಗಿತ್ತು. ಸೊ ಹಂಗಾಗಿ ಬೆಳಗ್ಗೆನೇ ಕರ್ಕೊಂಡು ಹೋದ್ರು. ಇದಕ್ಕೆ ಹೋಗ್ಬಿಟ್ಟೆ ಮಧ್ಯದಲ್ಲಿ. ಸೊ ಆಮೇಲೆ ಎಲ್ಲ ನಿಂತಿದ್ವಿ.
ಒಂಥರ ಫಸ್ಟ್ ಎಕ್ಸ್ಪೀರಿಯೆನ್ಸು. ಮಧ್ಯದಲ್ಲಿ ಈಗ ಒಂದು ಮೇಲಿಂದ ಒಂದೊಂದು ರೋಡಿಂದ ಒಂದೊಂದು ಆರತಿ ಕರ್ಕೊಂಬರ್ತಿದ್ರು. ಸೊ ಒಂದೊಂದು ಪಾಯಿಂಟ್ ಮಾಡಿಕ್ಕಿದ್ರು. ಸೊ ಅಲ್ಲಿ ಬಂದೆಲ್ಲ ನಾವು ನಿಂತ್ಕೊಬೇಕಿತ್ತು. ಈ ಸತಿ ಮಾತ್ರ ಫಸ್ಟ್ ಟೈಮ್ ಮಾಡ್ತಿರೋದಕ್ಕೂ ಅದಕ್ಕೂ ಇದು 3ನೇ ದಿನ. ಫಸ್ಟ್ ದಿನವೇ ಎಷ್ಟೊಂದು ಆರತಿಗಳೆಲ್ಲ ಸಖತ್ತಾಗಿ ಮಾಡಿದರು. ಸೊ 3ನೇ ದಿನ ಗ್ರ್ಯಾಂಡ್ ಹಬ್ಬದ ದಿನ ಅಂತೂ ಮಾಡಿರೋರು ಗ್ರ್ಯಾಂಡಾಗಿ. ಅದು ಬಿಟ್ಟು ತಿರ್ಗಾ ಎಕ್ಸ್ಟ್ರಾ ಆರ್ಡರ್ಗಳೆಲ್ಲ ಕೊಡ್ಸ್ಕೊಂಡು ಮಾಡೋರು. ಕೆಲವ್ರು ಮನೇಲೇ ಫಸ್ಟ್ ದಿನ ಮಾಡಿದ್ದು ನೋಡಿ 3ನೇ ದಿನಕ್ಕೆ ಮಾಡಿದ್ರು ನಮ್ಮಂಥವ್ರು. ಸಖತ್ತಾಗಿತ್ತು ಮಾತ್ರ ಆರತಿ. ಈ ಥರ ಆರತಿನ ನಾನು ನೋಡಿ ಇರಲಿಲ್ಲ. ಹಿಂಗೆಲ್ಲ ಡೆಕೋರೇಷನ್ ಮಾಡ್ಕೊಂಡು ಬಂದಿದ್ದು ನಮ್ಮ ರೋಡ್ಗಿನ್ನ ಬೇರೆ ಬೇರೆ ಮೇಗ್ಲಿನ ಕೇರಿ ಆ ಥರ ಎಲ್ಲ ಅಂತಾರೆ. ಸೊ ಅಲ್ಲಿಂದ ಬಂದವು ಸಖತ್ತಾಗಿ ಬಂತು ಮಾತ್ರ. ಈ ಥರ ಎಲ್ಲ ಕರ್ಕೊಂಡು 3-4 ರೋಡಿಂದ ಒಂದು ಕಡೆಗೆ ಬಿಟ್ಟರು. ಸೊ ಈ ಸತಿ ನಮ್ಮೂರಲ್ಲಿ ಗ್ರ್ಯಾಂಡ್ ಆರತಿ ಬಂದ್ಬಿಟ್ಟು ಒಂದು ಆನೆದು ಮತ್ತು ಇನ್ನೊಂದು 3-4 ಇದ್ವು. ಸೊ ಕ್ಯಾಪ್ಚರ್ ಮಾಡ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಇರುತ್ತೆ. ಸಖತ್ತಾಗಿತ್ತು ಮಾತ್ರ. ಆರತಿಗಳಂತೂ ಒಂದಕ್ಕಿಂತ ಒಂದು ಸಖತ್ತಾಗಿ ಕಾಣ್ತಿತ್ತು. ಸೊ ನಮ್ಮದಂತೂ ಫುಲ್ ಡಿಫ್ರೆಂಟಾಗಿತ್ತು. ನಮ್ಮದು ಪರವಾಗಿರಲಿಲ್ಲ, ಈ ಥರ ಎಲ್ಲ ಬಿಟ್ಟಿದ್ವಿ. ನಮಗಿನ್ನ ಪಾಪ ಕೆಲವರು ಸಿಂಪಲಾಗಿ ಮಾಡಿದ್ರು ಗೊತ್ತಿಲ್ಲದವರು. ಮತ್ತು ಚಿಕ್ಕ ಬಟ್ಲು ಥರದ್ರಲ್ಲಿ ಡೆಕೋರೇಷನ್ ಮಾಡಿಸ್ಬಿಟ್ಟೆಲ್ಲ ಮಾಡಿದರು. ಒಟ್ಟಿನಲ್ಲಿ ಚೆನ್ನಾಗಿತ್ತು ಮಾತ್ರ. ಫಸ್ಟ್ ಟೈಮ್ ಹೋಗಿದ್ದು ನಾವು. ಫಸ್ಟ್ ಟೈಮ್ ಅನ್ನೋದಲ್ಲದೆ ನಮ್ಮ ಅಮ್ಮನ ಲೈಫಲ್ಲೂ ಫಸ್ಟ್ ಟೈಮು. 50 ವರ್ಷ ಆದಮೇಲೆ ನಡೀತಿರೋದು. ಗ್ರ್ಯಾಂಡಾಗಿ ಸ್ಮೂತಾಗಿ ನಡೆಸ್ಕೊಟ್ರು, ಯಾವುದೇ ಗಲಾಟೆ ಇಲ್ದರೆ ಏನೂ ಇಲ್ದರೆ. ಈಗ ನಾವು ಬಂದಿರೋದು ಫಸ್ಟು ಯಲ್ಲಮ್ಮನ ದೇವಸ್ಥಾನ. ಸೊ ಎಷ್ಟೊಂದು ದೇವಸ್ಥಾನಗಳಿದ್ದಾವೆ ಇವತ್ತು. ಆಲ್ಮೋಸ್ಟ್ ಎಲ್ಲ 8 ದೇವಸ್ಥಾನನೇ, 5-6 ಇದ್ದಾವೆ. ನೋಡೋಣ ನಾನು ಎಷ್ಟು ಹೊರಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗನ್ಸೋ ಮಟ್ಟಿಗೆ ನಾನು 2 ತಪ್ಪಿದ್ರು 3 ಅಷ್ಟೇ ಹೊರೋದು. ಯಾಕೆಂದರೆ ಫಸ್ಟ್ ಟೈಮ್ ಹೊತ್ತಿರೋದ್ರಿಂದ ಈ ಥರ ಡ್ರೆಸ್ ಹಾಕ್ಕೊಂಡು ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ. ಯಾಕೆಂದರೆ ನೆನ್ನೆ ನಮ್ಮ ಆಂಟಿಯವ್ರ ಜೊತೆ ಹೋಗಿ ಬಿಸಿಲಲ್ಲಿ ಕಾಲೆಲ್ಲ ಉರಿ ಬಂದುಬಿಟ್ಟಿತ್ತು ನನಗಂತೂ. ಸೊ ಹಿಂಗೆ ಒಟ್ಟಿಗೆ ಬಿಟ್ಬಿಟ್ರು ಮಾತ್ರ ಫುಲ್ಲು ಗಿಜಿ ಅನ್ನಂಗೆ ಶುರು ಆಗೋಯ್ತು. ಅಲ್ಲಿಂದನೂ ಒಂದು 100-150 ಆರತಿ ಇದ್ವು, ಇಲ್ಲಿಂದ ಒಂದು 50 ಮೇಲಿದ್ವು. ಎಲ್ಲ ಒಟ್ಟಿಗೆ ಬಿಟ್ಬಿಟ್ರು. ದೇವಸ್ಥಾನದಲ್ಲಂತೂ ಸಖತ್ತು ಇಕ್ಕಟ್ಟು ತಳ್ಳಾಡ್ಬಿಟ್ರು. ನನಗೆ ಇಟ್ಕೊಳಕ್ಕೆ ಬರ್ತಿಲ್ಲ. ನನ್ನ ಬಾಲ 3 ಜನಕ್ಕೆ ಕರ್ಕೊಂಡೋಗಿದ್ದೆ ಒಬ್ರಿಗೆ. ಅಲ್ಲಿ ಈ ಆರತಿ ಮುಗಿಸ್ಕೊಂಡು ನೆಕ್ಸ್ಟ್ ಆರತಿ ಹೋಗಬೇಕು ಅಂದಾಗ ಬೆಲ್ಲ ಎಲ್ಲ ಚೇಂಜ್ ಮಾಡಬೇಕು, ಅದನ್ನ ಇಟ್ಕೊಳ್ಳೋಕೆ ಒಬ್ಬರು ಬಂದಿದ್ದರು. ನನ್ನ ತಮ್ಮ ವೀಡಿಯೋ ರೆಕಾರ್ಡ್ ಮಾಡ್ತಿದ್ದ, ಇನ್ನೊಬ್ಬ ನನ್ನ ಜೊತೇಲಿ ಬರ್ತೀನಿ ಅಂತ ಬಂದ್ಬಿಟ್ಟು ಫೋನ್ ಇಟ್ಕೊಂಡು ಎತ್ತೆತ್ಕೊ ಹೋಗಿದ್ರು ಮಾತ್ರ. ಸಖತ್ ಒಂಥರ ಮೆಮೊರೇಬಲ್ ಆಗಿತ್ತು. 3 ಜನ ಬಾಡಿಗಳನ್ನ ಕರ್ಕೊಂಡೋಗಿದ್ದೆ. ಜೊತೇಲಿ ಬಂದವನು ಒಬ್ಬನೇ, ಮಿಕ್ದವರೆಲ್ಲ ಈಜೆನೇ ನಿಂತ್ಕೊಂಡ್ಬಿಟ್ಟು ವೀಡಿಯೋ ಎಲ್ಲ ಮಾಡೋರೆ. ಎಂಟ್ರಿ ಆಗಿ ಸಖತ್ತಾಗಿತ್ತು ಒಂಥರ. ಅಜ್ಜಿ ಊರ ಜಾತ್ರೆ ಅಂತೂ ನೆನಪಿಟ್ಕೊಬೇಕು ಇನ್ಮೇಲೆ ನಾವು ಲೈಫ್ ಟಾಂಗು. 3 ವರ್ಷಕ್ಕೊಂದ್ಸತಿ ಮಾಡ್ತಾರೆ ಅಂತ ಹೇಳೋರೆ. ನೋಡೋಣ, ಈ ವರ್ಷ ಇಷ್ಟು ಚೆನ್ನಾಗಿ ನಡೆದೈತೆ. ಮುಂದಿನ ವರ್ಷವೂ ಚೆನ್ನಾಗಿ ನಡೀಲಿ ಅಂತ ಅನ್ಕೋತೀನಿ. ಇದಾದಮೇಲೆ ನೆಕ್ಸ್ಟು ಬೇರೆದ್ರದ್ದೆಲ್ಲ ಮಾಡ್ತಾರೆ. ಈಗ ದೇವ್ರದ್ದು ಒಂದು ಬಂದ್ಬಿಟ್ಟು ಹೆಸರುಘಟ್ಟ ಕೆರೆ ಮೇಲೆ ಇದೆಯಲ್ಲ ದುರ್ಗಾಂಬ. ಸೊ ಅದಕ್ಕೂ ಹೋಗಬೇಕು. ಅದಕ್ಕೆ ಹೋಗೋಷ್ಟಲ್ಲಾಗಲೇ ಮಧ್ಯಾಹ್ನ ಆಗೋಗುತ್ತೆ. ಈಗ ಒಳಗೆ ದೇವಸ್ಥಾನದೊಳಗೆಲ್ಲ ಹೋದ್ವಿ. ಹೆಂಗೆ ಅಂದರೆ ಒಳಗೆ ದೇವಸ್ಥಾನ ಗರ್ಭಗುಡಿ ಒಳಗೆ ಬಿಟ್ಟರು ಅಂದರೆ ಫುಲ್ಲು ಬಿಜಿ ಆಗೋಗುತ್ತೆ ಅಂತ ಬಾಗಿಲಲ್ಲಿ ನಿಂತ್ಕೊಂಡು ನೀಟಾಗಿ ಸಿಸ್ಟಮ್ಯಾಟಿಕ್ಕಾಗಿ ಒಬ್ಬೊಬ್ರದ್ದೇ ಆರತಿ ಬೆಳಗಿಸ್ತಾಯಿದ್ರು. ಸೊ ಈಗ ನಾನು ಹೋಗ್ಬಿಟ್ಟು ಬೆಳಗ್ತಾ ಇದ್ದೀನಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಹಿಂಗೆಲ್ಲ ಹೊತ್ಕೊಂಡು ಬಂದುಬಿಟ್ಟು ಮನೆಗೆ ಬರೋಷ್ಟಲ್ಲಂತೂ ಊಷ್ಟಾಗ್ಬಿಟ್ಟಿದೆ. ಟಿಫನ್ ಬೇರೆ ತಿನ್ನಂಗೆ ಅದಕ್ಕೂ ಸಾಕಾಗೋಗ್ಬಿಟ್ಟಿತ್ತು. ಸೊ ಅಲ್ಲೇ ದೇವಸ್ಥಾನದಲ್ಲೂ ಪ್ರಸಾದ ಕೊಟ್ಟಿದ್ರು, ಮನೇಲೂ ಮಾಡಿದರು. ತಿಂದುಬಿಟ್ಟು ಈಗ ಸೆಕೆಂಡ್ ರೌಂಡ್ ಕರ್ಕೊಂಡು ಹೋಗೋಕೆ ಬಂದವರೆ. ಪ್ರತಿ ಸತಿ ಬರಬೇಕಾದ್ರೂ ಈ ಥರ ಫುಲ್ ಸೆಟ್ಟಿಂದನೇ ಕರ್ಕೊಂಡು ಹೋಗೋಕೆ ಬರ್ತಿದ್ರು. ಈಗ ಇದು ಬಂದ್ಬಿಟ್ಟು ಇಲ್ಲೇ ಮನೆ ಹತ್ರನೇ ದೇವಸ್ಥಾನ. ಸೊ ಹಂಗಾಗಿ 2ನೇ ಸತಿಗೂ ಎತ್ಕೊಂಡು ಬಂದು ನಿಂತಿದ್ದೀನಿ. ಎತ್ಕೊಂಡು ಅರ್ಧ ದಾರಿ ಹೋದ್ಮೇಲೆ ಶುರುವಾಯ್ತು ನಂದು ಏನು ಕಷ್ಟ ಅಂತ. ಕಾಲು ಬಿಸಿ ಬೇರೆ ಆಗ್ತಿದ್ದಕ್ಕೂ ಅದಕ್ಕೂ ನಾನು ತಮ್ಮಂಗೆ ಎತ್ಕೊಂಡು ನಿಂತ್ಕೊ ಅಲ್ಲಿ. ಸೊ ನನ್ನ ಸ್ಪಾಟಿಗೆ ಬಂದು ನಿಲ್ಲಿಸ್ತಾರಲ್ಲ, ಸೊ ಅಲ್ಲಿಗೆ ಬಂದು ನಿಲ್ಲಿಸಿದಾಗ ಅವನ ಕೈ ಕೊಟ್ಟಿದ್ದೆ. ಅವ್ನು ಬಿಟ್ಬಿಟ್ಟು ತಿರ್ಗಾ ಇನ್ನೊಂದು ಸ್ವಲ್ಪ ದೂರ ಮುಂದಕ್ಕೆ ಹೋದ್ಮೇಲೆ ನಾನು ಚಿಕ್ಕ ತಮ್ಮಂಗೆ ಕೊಟ್ಬಿಟ್ಟು ಒಂದು ಸ್ವಲ್ಪ ದೂರ ಹೊತ್ಕೊಂಡು ಬಾರಪ್ಪ ಅಂತ ಕೊಟ್ಬಿಟ್ಟೆ. ಎತ್ಕೊಂಡೆಲ್ಲ ಬಂದಮೇಲೆ ಬಿಸಿಲಲ್ಲಿ ನಿಂತ್ಕೊಳಕ್ಕೂ ಆಗ್ತಿರ್ಲಿಲ್ಲ. ನೀರು ಎಲ್ಲ ಹಾಕಿದ್ರು. ಬಟ್ ಆದರೂ ಹೆವಿ ಒಂದು ಸತಿನೂ ಅಭ್ಯಾಸ ಇಲ್ಲ ಅಂದಮೇಲೆ ಕಾಲೆಲ್ಲ ಬೊಬ್ಬೆ ಬಂದಂಗೆ ಆಗೋಗಿತ್ತು. ಸೊ ಈ ದೇವಸ್ಥಾನಕ್ಕೆ ಕರ್ಕೊಬಂದರು. ದೇವಸ್ಥಾನದ ಹೆಸರು ಮರ್ತೋಗ್ಬಿಟ್ಟೈತೆ. ಇದನ್ನು ಮುಗಿಸ್ಕೊಂಡು ಈಗ ಅವಾಗಲೇ ಹೇಳ್ದಂಗೆ ಹೆಸರುಘಟ್ಟದ ಏರಿ ಮೇಲಕ್ಕೆ ಹೋಗಬೇಕು. 2.5 ಕಿಲೋಮೀಟ್ರ್ ಐತೆ ಊರಿಂದ ನಡ್ಕೊಂಬರ್ಬೇಕು ಅಂದರೆ. ಸೊ ಎತ್ಕೊಂಡು ಬರೋಷ್ಟಲ್ಲಂತೂ ಫುಲ್ ಸುಸ್ತಾಗೋಯ್ತು. ಅಲ್ಲಿ ಏನು ವೀಡಿಯೋ ಮಾಡಬೇಕು ಏನು ಕತೆ ಏನೂ ತಲೆ ಓಡಲಿಲ್ಲ. ಆರತಿ ಮುಗಿಸ್ಕೊಂಡು ಹೋಗಬೇಕು ಅನಿಸ್ತು. ಅದರಲ್ಲಿ ಮಳೆ ಬೋಡ ಬೇರೆ ಆಗೋಗಿತ್ತು. ಎಲ್ಲ ಆರತಿ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಸಂಜೆ ಹಂಗೆ ಏನೇನೋ ದಿನಕ್ಕೊಂದು 3-4 ಕುಣಿತ ಥರ ಎಲ್ಲ ಇದ್ದವು. ಸೊ ಒಂದು ದಿನದರಲ್ಲಿ ನಾನು ಮಿಸ್ ಆಗಿಬಿಟ್ಟಿದ್ದೆ. ಚಿಕ್ಕಪೇಟೆಗೆ ಹೋಗಬೇಕು ಅಂದ್ಬಿಟ್ಟು ಹೋದಾಗ ಅವತ್ತಿಂದು ವೀಡಿಯೋ ಏನೂ ಮಾಡಿರಲಿಲ್ಲ. ಆ್ಯಕ್ಚುಲಿ ಡೇ 1 ಮಾಡಿದ್ದೆ, ಡೇ 2 ಮಾಡಲಿಲ್ಲ. ಇದು ಡೇ 3.
4-5 ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ನೇಗಿಲು ಕುಣಿ ಇದ್ರದ್ದು ಅವಾಗ ಏನೇನು ಮಾಡ್ತಿರೋ ನನ್ನ ತಾತದ ಕಾಲದಲ್ಲಿ ಅದ್ರದ್ದೆಲ್ಲ ಮಾಡಿದ್ದಾರೆ. ಸೊ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿ ಇಕ್ಕಿದ್ದೀನಿ. ಸೊ ಇದು ಏನು ಕುಣಿತ ಅನ್ನೋದು ಮರ್ತೋಗ್ಬಿಟ್ಟೈತೆ ನನಗಾಗಲೇ. ಫುಲ್ಲು ಒಂಥರ ದೇವ್ರ ಹೂವು ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಆಡಿದ್ರು. ಇದಾದಮೇಲೆ ಉಳಿ ಕುಣಿತ ಮತ್ತು ಇನ್ನೂ ಏನೇನೋ ಕುಣಿತ ಮಾಡಿದ್ರು. ಸೊ ಸಖತ್ತಾಗಿತ್ತು ಮಾತ್ರ. ಊರ ಜನ ಅಂತೂ ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ತಾತಿರು ನೋಡಿದರು. ಅವಾಗ ಇಷ್ಟು ವಿಜೃಂಭಣೆಯಿಂದ ನಡೀತಿರ್ಲಿಲ್ಲ. ಈಗಂತೂ ಜನ ಎಲ್ಲ ನಿಂತ್ಕೊಂಡು ನೋಡ್ತಾಯಿದ್ರು. ಏನೋ ಒಂಥರ ಕ್ಯೂರಿಯಾಸಿಟಿ. 50 ವರ್ಷ ಆದಮೇಲೆ ನಡೀತಿರೋದ್ರಿಂದ, ಇಷ್ಟು 5 ದಶಕಗಳಿಂದ ಆದಮೇಲೆ ನಡೀತಿರೋದು. ಫುಲ್ಲು ಊರು ಗಂಡಸ್ರಿಗಿನ್ನ ನಮ್ಮ ಅಜ್ಜಿ ಊರು ಹೆಂಗಸ್ರಂತೂ ಫುಲ್ಲು ಎಲ್ಲಿ ಟಮಟೆ ಆರತಿ ಕರ್ಕೊಂಡು ಹೋಗೋಕೆ ಬರೋಂಗಿಲ್ಲ. ಎಲ್ಲಿ ನೋಡಿದ್ರು ಕುಂದವ್ರೆ. ಅವ್ರ ಜೊತೆನೇ ಕುತ್ಕೊಂಡು ಫುಲ್ಲು ಕುಂದ್ಬಿಟ್ರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಂತೂ ಈ ಊರಲ್ಲಿ ಫಸ್ಟ್ ಟೈಮ್ ಕರ್ಗ ಯಾವ ರೀತಿ ಮಾಡಿದರು ಅಂತ ಎಲ್ಲ ತೋರಿಸ್ತೀನಿ ನಿಮಗೆ. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ. ಮತ್ತು ಸಿಗೋಣ. ನಮಸ್ಕಾರ. ದೈವ ಕಣ್ಣು, ಸಿದ್ಧ ಕಣ್ಣು, ಪ್ರಾಣ